Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಪ್ರಜ್ವಲ್ ಬಂಧನಕ್ಕೆ ಬಲೆ ಬೀಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಒಂದು ಎಸ್ಐಟಿ ತಂಡ ವಿದೇಶಕ್ಕೆ ಹೋಗಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ. 2 ದಿನಗಳ ಹಿಂದೆನೇ ವಿದೇಶಕ್ಕೆ ತೆರಳಿದೆ ಎಸ್ಐಟಿ ತಂಡ. ಪ್ರಜ್ವಲ್ ಕೇಳಿದ ಸಮಯಾವಕಾಶ ಮುಗಿದ ಹಿನ್ನೆಲೆಯಲ್ಲಿ ಎಸ್ಐಟಿ ಟೀಮ್ ಕೂಡ ಅಲರ್ಟ್ ಆಯಿತು. 2 ದಿನಗಳ ಹಿಂದೆ ವಿದೇಶಕ್ಕೆ ಹೋಗಿರುವಂತ ಮಾಹಿತಿ TV9ಗೆ ಲಭ್ಯ ಆಗಿದೆ. TV9ಗೆ ಎಸ್ಐಟಿ ಅಧಿಕಾರಿಗಳಿಂದ ಲಭ್ಯ ಆಗಿರುವಂತ ಮಾಹಿತಿ. ಹಾಗೇನಾದ್ರೂ ಆದ್ರೆ ಪ್ರಜ್ವಲ್ ಅವರನ್ನ ಈಗ ವಿದೇಶದಲ್ಲೇ ಬಂಧಿಸಿ ಅವರನ್ನ ಕರೆತರುವಂತ ಕಾರ್ಯವು ನಡೆಯುತ್ತೆ. ಎಲ್ಲಿದ್ದೀಯಪ್ಪ ಪ್ರಜ್ವಲ್ ಅಂತ ಎಸ್ಐಟಿ ಕೇಳೋ ಹಾಗೆ ಆಗೋಗಿದೆ. ಯಾಕಂತ ಅಂದ್ರೆ 27ನೇ ತಾರೀಕು ಅಂತ ಅಂದ್ರೆ ಚುನಾವಣೆ ಮುಗಿದಂತ ದಿನ ಅವರು ದೇಶ ಬಿಟ್ಟು ಹೋದಂಥವ್ರು ಈಗ ಎಲ್ಲಿದ್ದಾರೆ ಏನು ಎತ್ತ ಅನ್ನುವಂಥ ಸ್ಪಷ್ಟತೆ ಇಲ್ಲ. ಒಂದು ಹಂತದಲ್ಲಿ 2ನೇ ತಾರೀಕು ಬರ್ಬೋದು ಅನ್ನುವಂಥ ನಿರೀಕ್ಷೆ ಇತ್ತು, ಅದು ಕೂಡ ಆಗಿಲ್ಲ. ಮತ್ತೊಂದು ಕಡೆ 2ನೇ ಹಂತದ ಚುನಾವಣೆ ಮುಗಿದಂಥ ನಂತರದಲ್ಲಿ ಬರ್ಬೋದು ಅನ್ನುವಂಥ ನಿರೀಕ್ಷೆ ಇತ್ತು, ನೋಡಿದ್ರೆ ಅದು ಕೂಡ ಇಲ್ಲ. ಪ್ರಜ್ವಲ್ ಅವರು ಯಾವಾಗ ಬರ್ತಾರೆ? ಬಹುಶಃ ಏನಾದರೂ ಕಂಪ್ಲೀಟ್ ದೇಶದಾದ್ಯಂತ ನಡೀತಾ ಇರುವಂಥ ಎಲ್ಲ ಹಂತದ ಎಲೆಕ್ಷನ್ ಮುಗಿದ್ಮೇಲೆ ಬಂದ್ಬಿಡ್ತಾರೆ. Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಅಥವಾ ಬರದೇ ಇಲ್ವಾ, ಕತ್ ಕೂತ್ ಬಿಡ್ತಾರ ಅಲ್ಲಿ. ಈ ತರದ ಬೇರೆ ಬೇರೆ ತರಹಂತ ವಿಶ್ಲೇಷಣೆ ನಡೀತಾ ಇರುವಂತ ಸಂದರ್ಭ. ಹೀಗಾಗಿನೇ ವಿದೇಶದಿಂದ ಇವತ್ತೇ ವಾಪಸ್ ಪ್ರಜ್ವಲ್ ರೇವಣ್ಣ ಬರೋ ಚಾನ್ಸಸ್ಸು ಇದೆ. ಯಾಕಂದ್ರೆ SIT ಟೀಮ್ ಕೂಡ ಅಲ್ಲಿಗೆ ಹೋಗಿರುವಂತ ಕಾರಣಕ್ಕಾಗಿ ಗೊತ್ತಿಲ್ಲ ಏನೇನು ಆಗ್ಬೋದು ಅಂತ ಹೇಳ್ಕೊಂಡು. ಅದರ ಹೊರತುಪಡಿಸಿ ಅವರೇ ಇಂಡಿವಿಜುವಲ್ ಆಗಿ ಬರ್ಬೋದಾದಂಥ ಚಾನ್ಸಸ್ ಕೂಡ ಇದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ SIT ಟೀಮ್ ಕೂಡ ಅಲರ್ಟ್ ಆಗಿದೆ. ಪ್ರಜ್ವಲ್ ಬರಬಹುದು ಅನ್ನುವಂಥ ಮಾಹಿತಿ ಮೇರೆಗೆ ಅಲರ್ಟ್ ಆಗಲಾಗಿದೆ. ದೇವನಹಳ್ಳಿ ಏರ್ಪೋರ್ಟ್ ಬಳಿನೇ ಈಗ ಸದ್ಯ ಅಧಿಕಾರಿಗಳು ಕೂಡ ಬೀಡು ಬಿಟ್ಟಿದ್ದಾರೆ. ಅಲ್ಲಿ ಪ್ರಜ್ವಲ್ ಯಾವ ಸಂದರ್ಭದಲ್ಲೂ ಕೂಡ ಬರ್ಬೋದು, ಆತನನ್ನು ಕೂಡಲೇ ವಶಕ್ಕೆ ಪಡಿಬೇಕು ಅನ್ನುವಂಥ ನಿಟ್ಟಲ್ಲಿ SIT ಟೀಮ್ ಸಿದ್ಧ ಆಗಿ ನಿಂತಿದೆ. ಇದೆಲ್ಲದರ ನಡುವೆ SITಯ ಒಂದು ಟೀಮ್ ವಿದೇಶಕ್ಕೆ ತೆರಳಿದೆ ಅನ್ನುವಂಥ ಮಾಹಿತಿಯೂ ಕೂಡ ಇದೆ. ಇನ್ನು ರಾಜ್ಯಪಾಲರಿಗೆ HDK ದೂರು ನೀಡುವಂತ ವಿಚಾರವಾಗಿ ಎಲ್ಲವನ್ನೂ ನಾನು ಅಸೆಂಬ್ಲಿಯಲ್ಲಿ ಮಾತನಾಡೋಣ, ನಿಲ್ಲಿಸಿಕೊಂಡವ್ರು ಯಾರು, ಕಟ್ ಹಾಕಿದ್ ಯಾರು ಅಂತ ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನ್ನ ಹತ್ರ ಏನು ಕೇಳಬೇಡಿ ಅಂತ DCM DK ಹೇಳಿದ್ರು. ನಾನು ಏನು ಹೇಳಬೇಕೋ ಎಲ್ಲವನ್ನೂ ಹೇಳಿದ್ದೀನಿ ಅಂತ ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರ ಹತ್ರ ಏನು ಕೇಳಬೇಕೋ ಕೇಳಿ, ನನ್ನ ಹತ್ರ ಎಷ್ಟು ಕೇಳ್ತೀರಾ, ಏನು ಕೇಳ್ತೀರಾ, ನಾನು ಏನು ಹೇಳಬೇಕು ಎಲ್ಲ ಮುಗಿದೋಗಿದೆ. ಏನು ಹೇಳೋದೇನಿಲ್ಲ, ಮಿಕ್ಕಿದೆಲ್ಲ ಅಸೆಂಬ್ಲಿಲಿ ಮಾತಾಡೋಣ ನಡೀರಿ. ಈಗ ನಾನು ಆಂಧ್ರ ಪ್ರದೇಶ ಎಲೆಕ್ಷನ್ ಹೋಗ್ತಾ ಇದ್ದೀನಿ, ಅದೆಲ್ಲ ಬಂದ ಮೇಲೆ ಮಾತಾಡೋಣ. ಕುಮಾರಸ್ವಾಮಿ ಅವರು ಇವತ್ತು ರಾಜಭವನ ಭೇಟಿ ನೀಡಿಕೊಂಡು ಈ ಪ್ರಕರಣವನ್ನು CBI ತನಿಖೆಗೊಳಿಸಿ ಅಂತ ಹೋರಾಟ ಮಾಡಿದ್ದಾರೆ. ಮತ್ತೊಂದು ಕಡೆ DK ಶಿವಕುಮಾರ್ ಆರೋಪಕ್ಕೆ ಮಾಜಿ CM ಕುಮಾರಸ್ವಾಮಿ ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಹೇಳಿದ್ರಲ್ಲ ಕಥಾನಾಯಕ ಕುಮಾರಸ್ವಾಮಿ ಅಂತ ಹೇಳ್ಕೊಂಡು ಒಂದು ಆರೋಪ ಇತ್ತಲ್ಲ ಹಿಂದೆ ಮಾಡಿದ್ದು, ನಾನೇ ಪ್ರೊಡ್ಯೂಸರ್, ನಾನೇ ಡೈರೆಕ್ಟರ್, ನಾನೇ ಕಥಾನಾಯಕ ಅಂತ ಕುಮಾರಸ್ವಾಮಿ ಅವರೇ ಹೇಳ್ಬಿಟ್ರು ಅಂತ ಅಂದ್ರೆ ಅವ್ರು ಮಾರ್ಮಿಕವಾಗಿ ಹೇಳದಂತ ಮಾತು. ಈ ತರದ ಸ್ಟೋರಿಗಳು ಸಿನಿಮಾಗಳಲ್ಲಿ ಬಂದಿವೆ. ಈಗ ಇವ್ರುಗಳಿಗೆ ಅಂತ ಸ್ಟೋರಿಗಳಿಗೆ ಒಬ್ಬ ಕಥಾನಾಯಕ ಬೇಕಲ್ಲ. ಬಿಡಿ, ನನ್ನನ್ನೇ ಇವ್ರು ಕಥಾನಾಯಕ ಮಾಡ್ಕೊಂಡಿದ್ದಾರೆ, ಇರ್ಲಿ ಬಿಡಿ ಅಂತ ಬೆಂಗಳೂರಿನಲ್ಲಿ ಮಾಜಿ CM HDK ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. SIT ಮಾಡೋದು ಆಯ್ತು. ಶಿವಕುಮಾರ್ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತೆ, ಇನ್ನೊಂದು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಅಂತೆ, ಸುರ್ಜಿವಾಲ ಇನ್ವೆಸ್ಟಿಗೇಷನ್ ಟೀಮ್ ಅಂತೆ. ಭಾಳ ಸಂತೋಷ, ಫಸ್ಟ್ ಕ್ಲಾಸ್. ಕಥಾನಾಯಕನೂ ಇವನೇ, ಡೈರೆಕ್ಟ್ರು ಇವರೇ, ಪ್ರೊಡ್ಯೂಸರ್ ಇವರೇ, ಎಲ್ಲ ಇವರೇ. ಎಲ್ಲ ಏನೇನು ಮಾಡ್ತಾ ಇದ್ದಾರೆ ಎಲ್ಲ ನಮ್ಗೆ ಗೊತ್ತಿದೆ, ನೋಡೋಣ. ನಾನೇ ಪ್ರೊಡ್ಯೂಸರು, ನಾನೇ ಡೈರೆಕ್ಟ್ರು, ನಾನೇ ಕಥಾನಾಯಕರು. ಏಕೆಂದರೆ ಬಹುಶಃ ಅದು ಯಾವುದೋ ಒಂದು ಮಲಯಾಳಿ ಪಿಕ್ಚರ್ ಬಂತಲ್ಲ, ರವಿಚಂದ್ರನ್ ಮಾಡಿರೋದು ಕನ್ನಡದಲ್ಲಿ, ದೃಶ್ಯಂ. ಈ ಥರದ್ದು ಸ್ಟೋರಿಗಳು ಸಿನಿಮಾದಲ್ಲಿ ಬಂದುಬಿಟ್ಟಿದ್ದಾವೆ.
ಇಂಥ ಸ್ಟೋರಿಗಳಿಗೆ ಕಥಾನಾಯಕನೂ ಬೇಕಲ್ಲ, ಒಬ್ಬ ಕಥಾನಾಯಕನ ನನ್ನನ್ನು ಮಾಡ್ಕೊಂಡವ್ರಲ್ವಾ ಶಿವಕುಮಾರ್ ಅವರು. ಸಂತೋಷ, ಕಥಾನಾಯಕನಾಗಿ ಅಕ್ಸೆಪ್ಟ್ ಮಾಡ್ಕೊಂಡವ್ರೆ, ಇರಲಿ ಬನ್ನಿ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.